ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಹೇಳ್ತಾ ಇರೋ ಒಂದು ಮಂತ್ರ ಆಂಜನೇಯ ಸ್ವಾಮಿಯ ದಿವ್ಯ ಮಂತ್ರಗಳು. ಈ ಮಂತ್ರಗಳನ್ನು ನಾವು ದಿನ ಪಠಿಸೋದರಿಂದ ನಮಗೆ ಏನು ಬೇಕು ಅದು ಆಂಜನೇಯ ಸ್ವಾಮಿ ನಮಗೆ ದಯಪಾಲಿಸ್ತಾರೆ. ಬನ್ನಿ ಹಾಗಾದರೆ ನಾವು ಇವತ್ತು ತಿಳ್ಕೊಳ್ಳುವಂತಹ ಮಂತ್ರಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಮನಸ್ಸಿಗೆ ಧೈರ್ಯ ಕೊಡುವಂತಹ ಮಂತ್ರ. ಆಂಜನೇಯ ಸ್ವಾಮಿಯ ಮನಸ್ಸಿಗೆ ಧೈರ್ಯ ಕೊಡುವಂತಹ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಪಟ್ಟವರು ಸಹ ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಅವರಿಗೆ ಸಿಗುತ್ತದೆ. ಯಾರಾದರೂ ಬೈದಿದ್ದರೆ ಅಥವಾ ಯಾವುದಾದ್ರೂ ಒಂದು ಘಟನೆ ಮನಸ್ಸಿನಲ್ಲಿ ಉಳ್ಕೊಂಡು ಕೊರಗ್ತಾ ಇದ್ದರೆ, ಮಾನಸಿಕವಾಗಿ ಹಿಂಸೆ ಪಡ್ತಾ ಇದ್ದರೆ, ಅವರಿಗೆ ನೆಮ್ಮದಿ ಬೇಕೆಂದಾಗ, ಅವರು ಕಷ್ಟದಲ್ಲಿದ್ದಾಗ ಈ ಮಂತ್ರನ ಪಠಿಸುವುದರಿಂದ ಅವರಿಗೆ ನೆಮ್ಮದಿ ದೊರಕುತ್ತದೆ. ಇದಕ್ಕೆ ಇಂಥದ್ದೇ ಸಮಯದಲ್ಲಿ ಪಠಿಸಬೇಕು ಎಂಬ ನಿಯಮವೇನೂ ಇಲ್ಲ, ಆದರೆ ದಿನಕ್ಕೆ ಎಷ್ಟು ಬಾರಿಯಾದರೂ ಪಠಿಸಬಹುದು. ಹಾಗಾದರೆ ಇದು ಯಾವ ಮಂತ್ರ ಅಂತ ತಿಳ್ಕೊಳ್ಳೋಣ ಬನ್ನಿ. ಮನಸ್ಸಿಗೆ ಧೈರ್ಯ ಕೊಡುವ ಒಂದು ಮಂತ್ರ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಈ ಶ್ಲೋಕನ ನಾವು ಯಾವುದೇ ಸಮಯದಲ್ಲಿ ಪಠಿಸೋದ್ರಿಂದ ನಾವು ಮಾನಸಿಕವಾಗಿ ಖಿನ್ನತೆಗೆ ಒಳಪಟ್ಟಾಗ ಅಥವಾ ಯಾರಾದರೂ ನಮಗೆ ಬೈದಾಗ, ನಮಗೆ ಬೇಜಾರಾದಾಗ ಈ ಮಂತ್ರನ ನಾವು ಪಠನೆ ಮಾಡೋದ್ರಿಂದ ಆ ಮಾನಸಿಕ ತೊಂದರೆ ಏನಿರುತ್ತೆ ಅದು ನಮ್ಮಿಂದ ದೂರ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದಕ್ಕೆ ಯಾವುದೇ ಸಮಯ ಇಲ್ಲ, ಒಮ್ಮೆ ಪಠಿಸಿ ನೋಡಿ, ಈ ಮಂತ್ರದ ಚಮತ್ಕಾರ ನಿಮಗೆ ತಿಳಿಯುತ್ತದೆ. ಹಾಗಾದರೆ ಬನ್ನಿ ಎರಡನೇ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ. ಎರಡನೇ ಮಂತ್ರ ಬಂದು ಕಾರ್ಯಸಾಧನ ಮಂತ್ರ ಅಂತ. ಈ ಮಂತ್ರನ ಪಠಿಸೋದರಿಂದ ನಾವು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಹೋಗಬೇಕಾಗಿರುತ್ತೆ, ನಮಗೇನಾದರೂ ಒಂದು ಕೆಲಸ ಆಗಬೇಕಾಗಿರುತ್ತೆ, ಆ ಕೆಲಸ ನಮಗೆ ಕೈಗೂಡಬೇಕು ಅನ್ನೋದಾದರೆ ಈ ಆಂಜನೇಯ ಸ್ವಾಮಿಯ ಕಾರ್ಯಸಾಧನ ಮಂತ್ರನ ಹೇಳಿದರೆ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ. ಕಾರ್ಯಸಾಧನ ಮಂತ್ರ ಹೀಗಿದೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಈ ಶ್ಲೋಕನ ಪಠಿಸಿ ನೋಡಿ, ನಿಮ್ಮ ಸಕಲ ಕಾರ್ಯಗಳು ಸುಗಮವಾಗಿ ನಿಮ್ಮ ಕೈಗೂಡುವುದರಲ್ಲಿ ಸಂಶಯವಿಲ್ಲ. ನಂತರ ಮಹಾಮಾರಿ ಹಾಗೂ ಗ್ರಹಪೀಡೆ ಶ್ಲೋಕ. ಈ ಶ್ಲೋಕನ ಪಠಿಸೋದರಿಂದ ನಮಗೆ ಬಂದಿರುವಂತಹ ಕಾಯಿಲೆಗಳು, ರೋಗ ರುಜಿನಗಳು ಹಾಗೂ ಗ್ರಹ ಪೀಡೆಗಳ ಕಾಟವು ನಿವಾರಣೆ ಆಗುತ್ತವೆ. ಹಾಗಾದರೆ ಆ ಶ್ಲೋಕ ಯಾವುದು ಅಂತಂದರೆ ಮಹಾಮಾರಿ ಹಾಗೂ ಗ್ರಹಪೀಡೆ ಶ್ಲೋಕ ಅಂತ. ಬನ್ನಿ ಆ ಶ್ಲೋಕ ಹೀಗಿದೆ. ಆದಿವ್ಯಾಧಿ ಮಹಾಮಾರಿ ಗ್ರಹಪೀಡಪಹಾರಿಣೆ ಪ್ರಾಣಪಹಂತ್ರೆ ದೈತ್ಯಾನಂ ರಾಮ ಪ್ರಾಣಾತ್ಮನೇ ನಮಃ. ಇದೇ ಮಹಾಮಾರಿ ಹಾಗೂ ಗ್ರಹಪೀಡೆ ಶ್ಲೋಕ. ನಂತರ ಈಗ ಉದ್ಯೋಗ ಪ್ರಾಪ್ತಿ ಶ್ಲೋಕ ನೋಡೋಣ. ಈ ಶ್ಲೋಕನ ಹೇಳೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅಂದ್ಕೊಂಡಿದ್ದೀರೋ, ಗೌರ್ಮೆಂಟ್ ಜಾಬ್ ಸಿಗ್ತಾ ಇರಲ್ವೋ, ನಿಮ್ಮ ಕನಸಿನ ಉದ್ಯೋಗ ಸಿಗ್ತಾ ಇರಲ್ವೋ, ಅವರು ನಿಮ್ಮ ಪ್ರಯತ್ನದ ಜೊತೆಗೆ ಈ ಶ್ಲೋಕನೂ ಸಹ ಹೇಳ್ಕೊಂಡ್ರೆ ನಿಮ್ಮ ಉದ್ಯೋಗ ಸಿಗೋದರಲ್ಲಿ ಸಂಶಯವಿಲ್ಲ. ಹಾಗಾದರೆ ಉದ್ಯೋಗ ಪ್ರಾಪ್ತಿ ಮಂತ್ರ ಯಾವುದು ಅಂತ ನೋಡೋಣ. ಹನುಮಾನ್ ಸರ್ವಧರ್ಮಜ್ಞ ಸರ್ವಪೀಡಾ ವಿನಾಶಿನಿ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ. ಈ ಶ್ಲೋಕನ ನೀವು ದಿನ ಹೇಳ್ತಾ ಬಂದರೆ ನಿಮ್ಮ ಕನಸಿನ ಉದ್ಯೋಗ ಸಿಗೋದ್ರಲ್ಲಿ ಸಂಶಯವಿಲ್ಲ. ಹಾಗಾದರೆ ಈಗ ನಂತರ ವಿದ್ಯಾಪ್ರಾಪ್ತಿ ಮಂತ್ರ ಹೇಗಿದೆ ಅಂತ ನೋಡೋಣ. ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾ ಕುರುಮೇ ದೇವ ರಾಮದೂತ ನಮೋಸ್ತುತೆ. ಇದು ವಿದ್ಯಾಪ್ರಾಪ್ತಿ ಮಂತ್ರ ಅಂತ. ಈ ಮಂತ್ರನ ಹೇಳ್ತಾ ಬಂದರೆ ಯಾವ ಮಕ್ಕಳು ಓದಿನಲ್ಲಿ ಹಿಂದೆ ಉಳಿದಿರ್ತಾರೋ ಆ ಮಕ್ಕಳಿಗೆ ವಿದ್ಯೆ ಅಂಟುತ್ತೆ. ಹಾಗೂ ಓದಿನಲ್ಲಿ ಇಂಟ್ರೆಸ್ಟೇ ಇರೋದೇ ಇಲ್ಲ, ಓದು ಅಂದರೆ ಅಲರ್ಜಿ ಅಂತ ಅಂದ್ಕೊಂಡಿರ್ತಾರೋ ಆ ಮಕ್ಕಳು ಸಹ ಓದಿನಲ್ಲಿ ಮುಂದೆ ಬರ್ತಾರೆ. ಹಾಗೂ ಉಚ್ಚಾರಣೆ ಮಾಡೋದಲ್ಲಿ ಯಾವುದಾದ್ರೂ ದೋಷ ಇದ್ದರೆ, ಅಂತಂದರೆ ಬಿಕ್ಕಳಿಸ್ತಾ ಇರ್ತಾರೆ ನೋಡಿ, ಆ ಥರ ಆದರೆ ಮಕ್ಕಳಿಗೆ ಆ ದೋಷ ಸಹ ನಿವಾರಣೆ ಆಗುತ್ತೆ, ಉಚ್ಚಾರಣೆ ಸ್ಪಷ್ಟವಾಗಿ ಬರುತ್ತೆ. ಈ ಮಂತ್ರನ ಮಕ್ಕಳಿಗೆ ಹೇಳಿಸಿ ನೋಡಿ, ಮಕ್ಕಳ ವಿದ್ಯೆ ತುಂಬ ಚೆನ್ನಾಗಿ ಅಂಟುತ್ತೆ.
ಈ 5 ಶ್ಲೋಕಗಳಲ್ಲಿ ನಿಮಗೆ ಯಾವ ಶ್ಲೋಕ ಬೇಕೋ ಆ ಶ್ಲೋಕನ ಆಯ್ಕೆ ಮಾಡಿಕೊಂಡು ಆ ಮಂತ್ರಗಳನ್ನು ಹೇಳುವುದರಿಂದ ಆ ಮಂತ್ರಗಳ ಉಪಯೋಗ ನಿಮಗಾಗುತ್ತೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.